So, students, in the last class we discussed about sickle cell anemia. This is an autosome linked recessive trait. ಈ ಜೀನ್ ಇಟ್ ಈಸ್ ಪ್ರೆಸೆಂಟ್ ಆನ್ ದ ಕ್ರೋಮೋಸೋಮ್ ನಂಬರ್ 11 ಸ್ಟೂಡೆಂಟ್ಸ್. ಸೊ ಇಲ್ಲೇನಾಗುತ್ತೆ, ಅಟೋಸೋಮ್ ಲಿಂಕ್ಡ್ ರಿಸೆಸಿವ್ ಇರೋದ್ರಿಂದ ಹೋಮೋಸೈಗಸ್ ಎಚ್ ಬಿ ಇದ್ದರೆ ನಾರ್ಮಲ್ ಇಂಡಿವಿಜುವಲ್, ಎಟಿರೋಸೈಗಸ್ ಇದ್ದರೂ ಕೂಡ ನಾರ್ಮಲ್ ಇಂಡಿವಿಜುವಲ್ ಆ್ಯಂಡ್ ಎಟಿರೋಸೈಗಸ್ ವಿಲ್ ಇನ್ಹೆರಿಟ್ ದ ಕ್ಯಾರೆಕ್ಟರ್. ಯು ಆರ್ ಸ್ಟಡಿಡ್ ಆಲ್ರೆಡಿ ಅಬೌಟ್ ದಿಸ್. ಆ್ಯಂಡ್ ಸಿಕಲ್ ಸೆಲ್ ಅನಿಮಿಯಾ ಏನಾಗುತ್ತೆ, ಕ್ರೋಮೋಸೋಮ್ ನಂಬರ್ 11 ಮೇಲ್ಗಡೆ ಇರ್ತಕ್ಕಂಥ ಹಿಮೋಗ್ಲೋಬಿನ್ನ ಪ್ರೊಡ್ಯೂಸ್ ಮಾಡೋ ಜೀನ್ ಪಾಯಿಂಟ್ ಮ್ಯೂಟೇಷನ್ ಆಗಿಬಿಟ್ಟು, ಪಾಯಿಂಟ್ ಮ್ಯೂಟೇಷನ್ ಅದು ಯಾವುದು ಬೀಟಾ ಚೈನ ಪ್ರೊಡ್ಯೂಸ್ ಮಾಡ್ತಕ್ಕಂಥ 6th ಕೋಡಾನ್ ವಿಲ್ ಬಿ ಅಂಡರ್ಗೋಸ್ ಪಾಯಿಂಟ್ ಮ್ಯೂಟೇಷನ್ ವೇರ್ ಥೈಮಿನ್ ಈಸ್ ರಿಪ್ಲೇಸ್ಡ್ ಬೈ ಅಡೆನಿನ್. ಥೈಮಿನ್ ಈಸ್ ರಿಪ್ಲೇಸ್ಡ್ ಬೈ ಅಡೆನಿನ್ ಆ್ಯಂಡ್ ದಟ್ ವಿಲ್ ಕನ್ವರ್ಟ್ ದ ಬೀಟಾ ಚೈನ್ದು HBA ಪೆಪ್ಟೈಡ್ ಬೀಟಾ ಚೈನ್ 6th ಪೊಸಿಷನಲ್ಲಿ ನಾರ್ಮಲ್ ಹಿಮೋಗ್ಲೋಬಿನ್ ಇದ್ದರೆ ಗ್ಲುಟಾಮಿಕ್ ಆ್ಯಸಿಡ್ ಇರುತ್ತೆ, ಇಟ್ ಈಸ್ ಗೋಯಿಂಗ್ ಟು ಬಿ ರಿಪ್ಲೇಸ್ಡ್ ಬೈ ವ್ಯಾಲಿನ್. ಸೊ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಫಾರ್ಮ್ ಆಗುತ್ತೆ. ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಇದ್ದರೆ ಸೆಲ್ ವಿಲ್ ಬಿಕಮ್ ಸಿಕಲ್ ಶೇಪ್ಡ್. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಸಿಕಲ್ ಸೆಲ್ಡ್ ಅನಿಮಿಯಾ. ಇನ್ಹೆರಿಟ್ ಆಗೋದು ಮೇನ್ಲಿ ಇನ್ ದ ಹೆಟೆರೋಸೈಗಸ್ ಕಂಡೀಷನ್. ಆ್ಯಂಡ್ ಈವನ್ ವಿ ಹವ್ ಡಿಸ್ಕಸ್ಡ್ ಅಬೌಟ್ ಹೌ ಸಿಕಲ್ ಸೆಲ್ ಅನಿಮಿಯಾ ಇಸ್ ಲಿಂಕ್ಡ್ ವಿತ್ ದ ಮಲೇರಿಯಲ್ ಇನ್ಫೆಕ್ಷನ್ ಇನ್ ಆಫ್ರಿಕನ್ ಕಂಟ್ರಿ. ಸಿಕಲ್ ಸೆಲ್ ಅನಿಮಿಯಾ ಇಸ್ ಅ ಜೆನೆಟಿಕ್ ಅಡಾಪ್ಟೇಷನ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್ ಫ್ರಮ್ ದ ಮಲೇರಿಯಲ್ ಇನ್ಫೆಕ್ಷನ್ ಇನ್ ಹ್ಯೂಮನ್ಸ್. ಸೊ ನಾವು phenylketonuria is a second Mendelian disorder, ಅಂದರೆ ಡಿಸಾರ್ಡರ್ ಡ್ಯೂ ಟು ಡಿಫೆಕ್ಟ್ ಇನ್ ಜೀನ್. ಮೇನ್ಲಿ ಕ್ರೋಮೋಸೋಮ್ ನಂಬರ್ 12 ಮೇಲೆ ಅಂದರೆ ನಮ್ಮ ಹ್ಯೂಮನ್ ಕ್ರೋಮೋಸೋಮ್ ನಂಬರ್ 12ಅಲ್ಲಿ ಒಂದು ಜೀನ್ ಇರುತ್ತೆ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡಕ್ಷನ್ ಆಫ್ ಎನ್ ಎನ್ಸೈಮ್ ಕಾಲ್ಡ್ ಫಿನೈಲ್ಅಲೆನಿನ್ ಹೈಡ್ರಾಕ್ಸಿಲೇಸ್. ಈ ಫಿನೈಲ್ಅಲೆನಿನ್ ಹೈಡ್ರಾಕ್ಸಿಲೇಸ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಜೀನ್ ಡಿಫೆಕ್ಟ್ ಆದಾಗ, ಓಕೆ, ಮ್ಯೂಟೇಷನ್ ಆಗಿಬಿಟ್ಟು ಡಿಫೆಕ್ಟ್ ಆದಾಗ ಫಿನೈಲ್ಅಲೆನಿನ್ ಹೈಡ್ರಾಕ್ಸಿಲೇಸ್ ಎನ್ಸೈಮ್ ಪ್ರೊಡ್ಯೂಸ್ ಆಗೋದಿಲ್ಲ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಪ್ರೋಟೀನಲ್ಲಿರ್ತಕ್ಕಂಥ ಫಿನೈಲ್ಅಲೆನಿನ್ ಅಂತಕ್ಕಂಥ ಅಮೈನೋ ಆ್ಯಸಿಡ್ನ ಈ ಫಿನೈಲ್ಅಲೆನಿನ್ ಹೈಡ್ರಾಕ್ಸಿಲೇಸ್ ವಿಲ್ ಕನ್ವರ್ಟ್ ಫಿನೈಲ್ಅಲೆನಿನ್ ಟು ಟೈರೋಸಿನ್. ಟೈರೋಸಿನ್ ಈಸ್ ಯೂಸ್ಡ್ ಇನ್ ದ ಫಾರ್ಮ್ ಆಫ್ ಮೆಲನಿನ್ ಅಥವಾ ಪ್ರೋಟೀನ್ ಡೊಪಮೈನ್ ಸಿಂಥಸಿಸ್ ಬಾಡಿಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರ್ತಾರೆ. ಸೊ ಯಾವಾಗ ಫಿನೈಲ್ಅಲೆನಿನ್ ಹೈಡ್ರಾಕ್ಸಿಲೇಸ್ ಡಿಫೆಕ್ಟಿವ್ ಆಗ್ತದೆ, ಫಿನೈಲ್ಅಲೆನಿನ್ ಈಸ್ ನಾಟ್ ಗೋಯಿಂಗ್ ಟು ಬಿ ಕನ್ವರ್ಟೆಡ್ ಇನ್ ಟು ಟೈರೋಸಿನ್ ಆರ್ ಎನಿಥಿಂಗ್ ಎಲ್ಸ್. ದಟ್ ವಿಲ್ ರಿಸಲ್ಟ್ಸ್ ಇನ್ ವಾಟ್, ಫಿನೈಲ್ಅಲೆನಿನ್ ಅಕ್ಯುಮುಲೇಟ್ ಆಗ್ತಾ ಹೋಗ್ಬಿಟ್ಟು ಪೈರ್ವಿಕ್ ಆ್ಯಸಿಡ್ ಆಗುತ್ತೆ. ಪೈರ್ವಿಕ್ ಆ್ಯಸಿಡ್ ಇರೋದು ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಕೀಟೋನ್ ಬಾಡೀಸ್. ಸೊ ಯೂರಿನಲ್ಲಿ ಎಕ್ಸೆಸ್ ಆಫ್ ಕೀಟೋನ್ ಬಾಡೀಸ್ ಮತ್ತು ಪೈರ್ವಿಕ್ ಆ್ಯಸಿಡ್ ಅಕ್ಯುಮುಲೇಟ್ ಆದಾಗ person will urinate ketone bodies in the urine, so called as phenylketonuria. In the short form we will write it as a PKU. Very simple. Phenylketonuria is a autosomal recessive disorder. ಇದು ಕೂಡ autosomal recessive disorder. ಈ ಜೀನ್ ಯಾವ ಕ್ರೋಮೋಸೋಮ್ ಮೇಲ್ಗಡೆ ಇರ್ತದೆ? ಸೊ ಸಿಕಲ್ ಸೆಲ್ ಅನಿಮಿಯಾ ಕ್ರೋಮೋಸೋಮ್ ನಂಬರ್ 11, ಫಿನೈಲ್ಕetonuria ಕ್ರೋಮೋಸೋಮ್ ನಂಬರ್ 12. ಸೊ ಕ್ರೋಮೋಸೋಮ್ ನಂಬರ್ 12 ಮೇಲೆ ಇರ್ತಕ್ಕಂಥ ರಿಸೆಸಿವ್ ಟ್ರೈಟ್ ಡಿಫೆಕ್ಟ್ ಆದಾಗ ಈ ಇನ್ಬರ್ನ್ ಎರರ್ ಬರ್ತದೆ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಅ ಮೆಟಬಾಲಿಸಮ್. ಸೊ ಇನ್ಬರ್ನ್ ಎರರ್ ಆಫ್ ಮೆಟಬಾಲಿಸಮ್ ಅಂತೀವಿ. ಎದಕ್ಕೆ ಇನ್ಬರ್ನ್ ಎರರ್ ಆಫ್ ಮೆಟಬಾಲಿಸಮ್ ಅಂತೀವಿ ಅಂದರೆ, ಇದು ಮೆಟಬಾಲಿಕ್ ಆ್ಯಕ್ಟಿವಿಟಿಯಲ್ಲಿ ಬೇಕಾಗ್ತಕ್ಕಂಥ ಫಿನೈಲ್ಅಲೆನಿನ್ ಹೈಡ್ರಾಕ್ಸಿಲೇಸ್ is an enzyme where it is helpful in converting phenylalanine into tyrosine amino acid. Phenylalanine is an amino acid that will be converted into tyrosine in the presence of phenylalanine hydroxylase. Tyrosine is required for the production of melanin pigment, dopamine, it is actually neurotransmitter, other types of proteins will be synthesized by using tyrosine. So ಈ ಮೆಟಬಾಲಿಸಮ್ ಎಲ್ಲ ಡಿಫೆಕ್ಟ್ ಇದ್ದಾಗ, ಅಂದರೆ ದ ಜೀನ್ ಇಫ್ ಇಟ್ ಈಸ್ ಡಿಫೆಕ್ಟೆಡ್, ಫಿನೈಲ್ಕetonuria ಕಂಡೀಷನ್ ಇದ್ದಾಗ, ಫಿನೈಲ್ಅಲೆನಿನ್ ಹೈಡ್ರಾಕ್ಸಿಲೇಸ್ ಪ್ರೊಡ್ಯೂಸ್ ಆಗದೆ ಇದ್ದಾಗ, ದೆನ್ ಮೆಲನಿನ್ ಆ್ಯಂಡ್ ಅದರ್ ಪ್ರೋಟೀನ್ಸ್ ವಿಲ್ ಬಿ ನಾಟ್ ಪ್ರೊಡ್ಯೂಸ್ಡ್. ಸೊ ಇನ್ಸ್ಟೆಡ್ ಆಫ್ ಏನಾಗುತ್ತೆ, ಫಿನೈಲ್ಅಲೆನಿನ್ನ ಕನ್ವರ್ಟ್ ಮಾಡ್ತಕ್ಕಂಥ ಎಂಜೈಮೇ ಇಲ್ಲ ಅಂದಾಗ ಫಿನೈಲ್ಅಲೆನಿನ್ ವಿಲ್ ಬಿ ನಾಟ್ ಕನ್ವರ್ಟೆಡ್ ಇಂಟು ಟೈರೋಸಿನ್, ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಫಿನೈಲ್ ಪೈರ್ವಿಕ್ ಆ್ಯಸಿಡ್. ಈ ಫಿನೈಲ್ ಪೈರ್ವಿಕ್ ಆ್ಯಸಿಡ್ is a kind of ketone bodies. The person body will starts to accumulate ketone bodies and the person will urinate the ketone bodies in the urine. Such a condition what we call it as phenylketonuria. So PKU, an inborn error of metabolism, it is a autosomal recessive trait. It is due to mutation in the gene that codes for the enzyme phenylalanine hydroxylase on chromosome number 12.
This enzyme converts amino acid phenylalanine into tyrosine. The affected individual lack this enzyme. As a result, phenylalanine accumulates and converts into phenylpyruvic acid and other derivatives such as what we call as ketone bodies. So such person, what we going to see is phenylpyruvic acid and other derivatives accumulates in the brain, resulting in mental retardation. So mentally retarded irtare the individual. Idu one symptom. This is the main symptom. So he will excrete urine, what we call it as phenylketonuria. But idar the primary symptom ಏನಿದೆ mental retardation. There are also excreted through urine because of a poor absorption by the kidney. So this condition, what we call it as phenylketonuria. So phenylketonuria ಅಂದ್ರೆ ಏನು ನೆನಪಿಟ್ಕೊಳ್ಬೇಕು ಸ್ಟೂಡೆಂಟ್ಸ್? It is an autosomal recessive trait and it will be present on chromosome number 12. The defective gene fails to produce an enzyme called phenylalanine hydroxylase. This enzyme is required for the conversion of phenylalanine into tyrosine. So defective enzyme, what happens here, phenylalanine is not converted into phenylpyruvic tyrosine. Instead it is accumulated in the form of phenylpyruvic acid. So affected individual will be mentally retarded. This is an important symptom of phenylketonuria. Affected individual will be mentally retarded. So illodri, unaffected carrier father usually capital R small r, and unaffected carrier mother capital R small r. So usually recessive disorders ಯಾವಾಗ ಬರುತ್ತೆ ಅಂದರೆ when both of the parents are carriers, they are having the recessive traits, they will transfer that recessive trait to one individual. So this person is capital R when you will take, you will be completely unaffected normal. Here you will take capital R small r, both of them they are carrier, that means to say they are normal but as a defective gene. Whereas this person is taking the small r from the parents, the individual will be affected individual. So phenylketonuria is a metabolic error, inborn metabolic error, where phenylalanine hydroxylase enzyme is not produced, which is required for the conversion of phenylalanine amino acid into tyrosine. So this failure of the enzyme will make the phenylalanine to accumulate in the body. Later it is converted into phenylpyruvic acid and ketone bodies. The defective person will be mentally retarded due to accumulation of phenylpyruvic acid in the brain, and as well as the defective individual will excrete the ketone bodies in the urine. So that's the reason why we call the disorder as the phenylketonuria, students. So this is what about the genetic disorder phenylketonuria. So in the inborn error or a Mendelian disorder, we have discussed about. So what are the conditions? We have discussed hemophilia, and then we have discussed color blindness, and then we have discussed sickle cell anemia, and then we have discussed phenylketonuria. So next we'll move to the thalassemia. Thalassemia is also Mendelian disorder, but the difference here is thalassemia is a ಕ್ವಾಂಟಿಟೇಟಿವ್ ಡಿಸಾರ್ಡರ್. ನಾವು ಇಲ್ಲಿವರೆಗೂ ಏನು ನೋಡಿದ್ವಿ, ಐದರ್ ಯು ಟೇಕ್ ಸಿಕಲ್ ಸೆಲ್ ಅನಿಮಿಯಾ ಆರ್ ಇಮೋಫೀಲಿಯಾ ಆರ್ ಕಲರ್ ಬ್ಲೈಂಡ್ನೆಸ್ ಆರ್ ಫಿನಲ್ಕಿಟೋನುರಿಯಾ, ನೀವು ಯಾವುದನ್ನೇ ನೋಡಿದರೆ ನಾವೇನು ನೋಡಿದ್ವಿ, ಒಂದು ಜೀನ್ ಇರುತ್ತೆ, ಒಂದು ಜೀನ್ ಡಿಫೆಕ್ಟ್ ಆದರೆ ಆ ಡಿಸಾರ್ಡರ್ ಇರ್ತದೆ. ಸೊ ಇದಕ್ಕೆ ನಾವೇನಂತೀವಿ ಕ್ವಾಲಿಟೇಟಿವ್, ಒಂದೇ ಜೀನ್ ಡಿಫೆಕ್ಟ್ ಆದರೆ ಡಿಸಾರ್ಡರ್ ಬಂತು. ಸೊ ದ್ಯಾಟ್ ವಿ ಕಾಲ್ ಇಟ್ ಆಸ್ ಕ್ವಾಲಿಟೇಟಿವ್. ಬಟ್ ಇಲ್ಲಿ ಥ್ಯಾಲಸ್ಮಿಯಾ ಇದೇನಿದೆ, ಇಟ್ ಈಸ್ ಎ ಕಂಡೀಷನ್ ಆಫ್ ಕ್ವಾಂಟಿಟೇಟಿವ್. ಇದು ಥ್ಯಾಲಸ್ಮಿಯಾನ ಕಂಟ್ರೋಲ್ ಮಾಡ್ತಕ್ಕಂಥ ಕ್ರೋಮೋಸೋಮ್ಸ್ ಎರಡದಾವೆ, ಕ್ರೋಮೋಸೋಮ್ 11 ಆ್ಯಂಡ್ ಕ್ರೋಮೋಸೋಮ್ 16. ಕ್ರೋಮೋಸೋಮ್ 11 ಆ್ಯಂಡ್ 16 ಬೋತ್ ಕ್ಯಾನ್ ಕಂಟ್ರೋಲ್ ದ ಥ್ಯಾಲಸ್ಮಿಯಾ. ಫಸ್ಟ್ ಥ್ಯಾಲಸ್ಮಿಯಾ ಏನಿದೆ ಡಿಸಾರ್ಡರ್ ಅಂತ ಓದ್ಕೊಳ್ಳೋಣ. ಸೊ ಯು ವಿಲ್ ಗೆಟ್ ಎನ್ ಐಡಿಯಾ. So thalassemia, it is an autosome linked recessive blood disease. It is almost similar to sickle cell anemia. ಅಲ್ಲಿ ಬೀಟಾ ಚೈನ್, ಇಲ್ಲಿ ಅಲ್ಫಾ ಚೈನ್ ಡಿಫೆಕ್ಟ್ ಆಗ್ತದೆ. ಆಮೇಲೆ ಕ್ವಾಂಟಿಟಿ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗ್ತದೆ. ಅಲ್ಲಿ ಸಿಕಲ್ ಸೆಲ್ ಅನಿಮಿಯಾ ಒಳಗೆ ಬೀಟಾ ಚೈನ್ ಡಿಫೆಕ್ಟ್ ಆಗಿ ಶೇಪ್ ಆಫ್ ದ ಹಿಮೋಗ್ಲೋಬಿನೇ ಚೇಂಜ್ ಆಗಿಬಿಡ್ತಿತ್ತು. ಇಲ್ಲಿ ಥ್ಯಾಲಸ್ಮಿಯಾ ಏನಾಗ್ತದಂದರೆ ಅಮೌಂಟ್ ಆಫ್ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ಡ್ ವಿಲ್ ಬಿ ರಿಡ್ಯೂಸ್ಡ್. ಅದಕ್ಕೆ ನಾವು ಇದನ್ನು ಕ್ವಾಂಟಿಟೇಟಿವ್ ಅಂತೀವಿ ಥ್ಯಾಲಸ್ಮಿಯಾನ. So first we will see the characteristics. It is an autosome linked recessive blood disease. It is transmitted from unaffected carrier, that is heterozygous parent to offspring. Autosome linked recessive ide andre definitely it will be inherited by heterozygous parent. It is due to mutation or deletion of certain genes
ಇಟ್ ರಿಸಲ್ಟ್ಸ್ ಇನ್ ರಿಡ್ಯೂಸ್ಡ್ ಸಿಂಥಸಿಸ್ ಅಂದರೆ ಇಮೋಗ್ಲೋಬಿನ್ ನಾರ್ಮಲ್ ಶೇಪಲ್ಲೇ ಇರುತ್ತೆ, ಬಟ್ ಅಮೌಂಟ್ ಆಫ್ ಇಮೋಗ್ಲೋಬಿನ್ ಸಿಂಥಸೈಸ್ಡ್ ವಿಲ್ ಬಿ ಡಿಕ್ರೀಸ್ಡ್. ಅನಿಮಿಕ್ ಕಂಡೀಷನ್ ದೆ ವಿಲ್ ರೀಚ್. ಥ್ಯಾಲಸ್ಮಿಯಾ ಒಳಗೆ ಸಿಕಲ್ ಸೆಲ್ ಎನಿಮಿಯಾದಾಗ ಏನಾಗ್ತಿತ್ತು, ಹಿಮೋಗ್ಲೋಬಿನ್ ನಾರ್ಮಲಿ ನಾರ್ಮಲ್ ಅಮೌಂಟಲ್ಲಿ ಇರ್ತಿತ್ತು, ಬಟ್ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಇರ್ತಿತ್ತು. ಅದು ಡಿಫೆಕ್ಟಿವ್ ಇರೋದು ಕ್ವಾಲಿಟೇಟಿವ್. ಇಲ್ಲಿ ಅಮೌಂಟ್ ವೈಸ್ ಅಂದರೆ ಎಷ್ಟು ಸಿಂಥಸೈಸ್ ಆಗಬೇಕು ಅಷ್ಟು ಸಿಂಥಸೈಸ್ ಆಗೋದಿಲ್ಲ. ಅದಕ್ಕೆ ನಾವೇನಂತೀವಿ, ಕ್ವಾಂಟಿಟೇಟಿವ್ ಇನ್ಹೆರಿಟೆನ್ಸ್ ಇದೆ. ಇಟ್ ರಿಸಲ್ಟ್ಸ್ ಇನ್ ರಿಡ್ಯೂಸ್ಡ್ ಸಿಂಥಸಿಸ್ ಆಫ್ ಒನ್ ಆಫ್ ದಿ ಆಲ್ಫಾ ಆರ್ ಬೀಟಾ ಚೈನ್ ಆಫ್ ಹಿಮೋಗ್ಲೋಬಿನ್. ಇಟ್ ಫಾರ್ಮ್ಸ್ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ಆ್ಯಂಡ್ ಕಾಸಸ್ ಅನಿಮಿಯಾ. Thalassemia is a quantitative problem, synthesis of few globin molecules. Sickle cell anemia is a qualitative problem where we will see synthesis of an incorrectly functioning globin. Now, thalassemia based on the chain affected. ಯಾವ chain affect ಆಗಿದೆ? ಹಿಮೋಗ್ಲೋಬಿನ್ ಒಳಗೆ 2 ಚೈನ್ಸ್ ಇರ್ತಾವೆ, 2 ಅಲ್ಫಾ ಚೈನ್ 2 ಬೀಟಾ ಚೈನ್. ಅಲ್ಫಾ ಚೈನ್ ಎಫೆಕ್ಟ್ ಆದರೆ ಅಲ್ಫಾ ಥಾಲಸ್ಮಿಯಾ, ಬೀಟಾ ಚೈನ್ ಎಫೆಕ್ಟ್ ಆದರೆ ಬೀಟಾ ಥಾಲಸ್ಮಿಯಾ ಅಂತೀವಿ. So alpha chain thalassemia andre here the production of alpha globin chain is affected. So production of alpha globin chain is affected iddaga then we call it as alpha thalassemia. It is controlled by 2 closely linked genes called HBA1, HBA2 on chromosome number 16. So chromosome number 16 ಮೇಲ್ಗಡೆ ಇರತಕ್ಕಂಥ 2 ಜೀನು HBA1, HBA2 alpha chain synthesisನ ಕಂಟ್ರೋಲ್ ಮಾಡ್ತವೆ. ಮ್ಯೂಟೇಷನ್ ಆರ್ ಡಿಲಿಷನ್ ಆಫ್ ಒನ್ ಆರ್ ಮೋರ್ ಆಫ್ ದೀಸ್ ಜೀನ್ಸ್ ಕಾಸಸ್ ದ ಡಿಸೀಸ್. ಸೊ ಈ ಜೀನ್ಸ್ಗಳಿಗೆ ಮ್ಯೂಟೇಷನ್ ಆಯಿತು ಅಥವಾ ಡಿಲಿಷನ್ ಆಯಿತು ಅಂದರೆ ಈ ಡಿಸೀಸ್ ಕಾಸ್ ಮಾಡ್ತವೆ. ದ ಮೋರ್ ಜೀನ್ಸ್ ಅಫೆಕ್ಟೆಡ್ ದ ಲೆಸ್ ಅಲ್ಫಾ ಗ್ಲೋಬ್ಲಿನ್ ಮಾಲಿಕ್ಯೂಲ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್. ಅಂದರೆ ಒಂದು ಜೀನ್ ಡಿಫೆಕ್ಟ್ ಆದರೆ ಸ್ವಲ್ಪ ಅಮೌಂಟ್ ರೆಡ್ಯೂಸ್ ಆಗ್ತದೆ, ಎರಡನೇ ಜೀನು ಡಿಫೆಕ್ಟ್ ಆದರೆ ಕಂಪ್ಲೀಟ್ ದ ಕ್ರೋಮೋಸೋಮ್ ಅಲ್ಫಾ ಥಾಲಸ್ಮಿಯಾ ದಟ್ ಈಸ್ ಅಲ್ಫಾ ಚೈನ್ ಪ್ರೊಡಕ್ಷನ್ ವಿಲ್ ಬಿ ಡಿಕ್ರೀಸ್ಡ್. ಸೊ ಕ್ರೋಮೋಸೋಮ್ 16 ಮೇಲ್ಗಡೆ HBA1, HBA2 ಇದೆ. ಇದರ ಮ್ಯೂಟೇಷನ್ ಆಗೋದ್ರಿಂದ ಅಲ್ಫಾ ಚೈನ್ ಸಿಂಥಸಿಸ್ ಈಸ್ ಗೋಯಿಂಗ್ ಟು ಬಿ ರೆಡ್ಯೂಸ್ಡ್. ಈ ಕಂಡೀಷನ್ಗೆ ನಾವು ಅಲ್ಫಾ ಥಾಲಸ್ಮಿಯಾ ಅಂತೀವಿ. ಅಲ್ಫಾ ಥಾಲಸ್ಮಿಯಾ 2 ಜೀನ್ಸ್ ದೇ ಆರ್ ಲೊಕೇಟೆಡ್ ಆನ್ ಕ್ರೋಮೋಸೋಮ್ ನಂಬರ್ 16. Alpha thalassemia is due to the defect in HBA1, HBA2 which is present on chromosome number 16 that will reduce the quantity of alpha chain to be produced. Whereas the beta thalassemia ಏನಿದೆ, here the production of beta globin chain is affected. It is controlled by single gene called HBB on chromosome number 11 of each parent. Mutation of one or both the genes causes the disease. ಸೊ ಕ್ರೋಮೋಸೋಮ್ 11 ಮೇಲ್ಗಡೆ ಇರ್ತಕ್ಕಂಥದ್ದು ಮ್ಯೂಟೇಷನ್ ಆದರೆ HBB ಜೀನ್ ಮ್ಯೂಟೇಷನ್ ಆದರೆ ಇಲ್ಲಿ ಬೀಟಾ ಚೈನ್ ಸಿಂಥಸಿಸ್ ಇಸ್ ಗೋಯಿಂಗ್ ಟು ಬಿ ರೆಡ್ಯೂಸ್ಡ್. ಅಫೆಕ್ಟ್ ಆಗ್ತದೆ. ಬೀಟಾ ಚೈನ್ ಸಿಂಥಸಿಸ್ ಅಫೆಕ್ಟ್ ಆದರೆ ದೆನ್ ವಿ ಕಾಲ್ ಇಟ್ ಆಸ್ ಬೀಟಾ ಥಾಲಸ್ಮಿಯಾ. ಬೀಟಾ ಥಾಲಸ್ಮಿಯಾ ಇಸ್ ಡ್ಯೂ ಟು ಡಿಫೆಕ್ಟ್ ಆನ್ ದ HBB gene present on chromosome number 11. Alpha thalassemia is due to the defect on HBA1 and HBA2 which is present on chromosome number 16. ಅಲ್ಫಾ ಥಾಲಸ್ಮಿಯಾದಲ್ಲಿ ಡಿಫೆಕ್ಟಿವ್ ಆರ್ ರಿಡ್ಯೂಸ್ಡ್ ಸಿಂಥಸಿಸ್ ಆಫ್ ಅಲ್ಫಾ ಚೈನ್ ಆಗುತ್ತೆ. ಬೀಟಾ ಥಾಲಸ್ಮಿಯಾದಲ್ಲಿ ರೆಡ್ಯೂಸ್ಡ್ ಅಥವಾ ಅಫೆಕ್ಟೆಡ್ ಸಿಂಥಸಿಸ್ ಆಫ್ ಬೀಟಾ ಚೈನ್ ಆಗ್ತದೆ ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ವಾಟ್ ಅಬೌಟ್ alpha thalassemia and beta thalassemia. First of all, thalassemia is autosome linked recessive disease. It is a quantitative problem. The mutation or deletion of the genes present on chromosome number 11 will control alpha chain synthesis, whereas chromosome number 16 will control beta chain synthesis. So this is what about thalassemia students. So phenylketonuria, thalassemia is a quantitative problem. Similar to sickle cell anemia, but it is quantitative problem. ಎದಕ್ಕೆ ಸಿಮಿಲರ್ ಅಂತೀವಿ ಅಂದರೆ ಸಿಕಲ್ ಸೆಲ್ ಅನಿಮಿಯಾದಲ್ಲೂ ಹಿಮೋಗ್ಲೋಬಿನ್ ಡಿಫೆಕ್ಟಿವ್ ಇರ್ತದೆ, ಇಲ್ಲಿ ಅಮೌಂಟ್ ಆಫ್ ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಇಸ್ ರೆಡ್ಯೂಸ್ಡ್. ಅದಕ್ಕೆ ನಾವು ಥಾಲಸ್ಮಿಯಾನ ಏನಂತೀವಿ, ಕ್ವಾಂಟಿಟೇಟಿವ್ ಪ್ರಾಬ್ಲಮ್ ಇದೆ. ಸೊ ಥಾಲಸ್ಮಿಯಾ ಇಸ್ ಆಫ್ 2 types, alpha thalassemia, beta thalassemia. Conditions we have discussed students. Now before going to the chromosomal disorders, actually we have listed what are the genetic disorders we have listed here students. If you see, we have completed hemophilia, color blindness, thalassemia, sickle cell anemia, phenylketonuria. But cystic fibrosis na illi kottilla detail agi, but I'll tell you what is cystic fibrosis. Cystic fibrosis is also autosomal recessive disorder students.
ಸಿಸ್ಟಿಕ್ ಫೈಬ್ರೋಸಿಸ್ ಕೂಡ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ ಇದೆ. ಬಟ್ ವಾಟ್ ವಿ ಆರ್ ಗೋಯಿಂಗ್ ಟು ಸಿ ಇಸ್, ಇಲ್ಲಿ ದ ಕ್ರೋಮೋಸೋಮ್ ರೆಸ್ಪಾನ್ಸಿಬಲ್ ಈಸ್ ದ ಪೇರ್ 7th pair of the chromosome has the cystic fibrosis gene. What happens in the cystic fibrosis ಅಂದರೆ, a protein peptide which is responsible for the maintaining the consistency of the mucus, ಅಂದರೆ ನಮ್ಮ ಬಾಡಿ ಒಳಗೆ ಏನು ಫ್ಲೂಯಿಡ್ ಇರ್ತದೆ, ಮ್ಯೂಕಸ್ ಫ್ಲೂಯಿಡ್, ಎಲ್ಲ ಆರ್ಗನ್ಸ್ ಒಳಗೂ ಒಂದು ಮ್ಯೂಕಸ್ ಫ್ಲೂಯಿಡ್ ಅದ. ಈ ಫ್ಲೂಯಿಡ್ ಏನು ಮಾಡ್ತದ, ಹೆಲ್ಪ್ಸ್ ಇನ್ ನಾರ್ಮಲ್ ಫಂಕ್ಷನಿಂಗ್ ಆಫ್ ಆಲ್ ದ ಆರ್ಗನ್ಸ್. ಫಾರ್ ಎಕ್ಸಾಂಪಲ್, ನೀವು ರೆಸ್ಪಿರೇಷನ್ ಮಾಡೋಕಲ್ಕ ಲಂಗ್ಸ್ ತೊಗೊಳ್ರಿ, ಡೈಜೆಷನ್ ಹಾಕಲ್ಕ ಫುಡ್ ಮೂಮೆಂಟಿಗೋಸ್ಕರ ತೊಗೊಳ್ರಿ, ಆರಲ್ಸ್ ಫಿಲ್ಟ್ರೇಷನ್ ಆಗಕ್ಕಲ್ಲಿ ಕಿಡ್ನಿ ಒಳಗೆ ತೊಗೊಳ್ರಿ, ಲಿವರಲ್ಲಿ ತೊಗೊಳ್ರಿ, ದರ್ ಇಸ್ ಅ ಫ್ಲೂಯಿಡ್ ವಿಲ್ ಬಿ ಪ್ರೆಸೆಂಟ್. ದಟ್ ಮ್ಯೂಕಸ್ ಫ್ಲೂಯಿಡ್ ಇರ್ತದೆ, ಅದ್ರದ್ದು ಸ್ಪೆಷಲ್ type of viscosity ಇರ್ತದೆ. ಸೊ that will make easy contraction and relaxation of these organelles and easy functioning of that organ. ಈ ಫ್ಲೂಯಿಡ್ ಕನ್ಸಿಸ್ಟೆನ್ಸಿ ಅಥವಾ ವಿಸ್ಕಸಿಟಿ ಏನಿದೆ, ಇಟ್ ಈಸ್ ರೆಗ್ಯುಲೇಟೆಡ್ ಬೈ ಎ ಪೆಪ್ಟೈಡ್ ಆರ್ ಪ್ರೋಟೀನ್ ಆರ್ ಅ ಪೆಪ್ಟೈಡ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಫ್ಲೂಯಿಡ್. ಈ ಪ್ರೋಟೀನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಜೀನ್ ಡಿಫೆಕ್ಟ್ ಆದಾಗ ಸಿಸ್ಟಿಕ್ ಫೈಬ್ರೋಸಿಸ್ ಆಗ್ತದೆ. ಡಿಫೆಕ್ಟಿವ್ ಜೀನಿಂದ ಡಿಫೆಕ್ಟಿವ್ ಪ್ರೋಟೀನ್ ಪ್ರೊಡ್ಯೂಸ್ ಆಗ್ತದೆ. ಡಿಫೆಕ್ಟಿವ್ ಪ್ರೋಟೀನ್ ಪ್ರೊಡ್ಯೂಸ್ ಆಯ್ತಂದರೆ ಮ್ಯೂಕಸ್ ಕಂಟೆಂಟ್, ಮ್ಯೂಕಸ್ದ ವಿಸ್ಕಾಸಿಟಿ ಇನ್ಕ್ರೀಸ್ ಆಗಿಬಿಟ್ಟು ಜಾಸ್ತಿ ಜಿಗಿ, ವಿಸ್ಕಾಸಿಟಿ ಅಂದರೆ ದಟ್ಸ್ ಅಂಟಿಕೊಳ್ಳುವಿಕೆ. ಸೊ ಜಾಸ್ತಿ ಅಂಟಿಕೊಳ್ಳುವಿಕೆ ಡೆವಲಪ್ ಆದಾಗ ಈ ಎಲ್ಲ ಆರ್ಗ್ಯಾನಲ್ಸ್ ನಾರ್ಮಲ್ ರೀತಿಯಲ್ಲಿ ಫಂಕ್ಷನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆರ್ಗನ್ಸ್, ಮಲ್ಟಿಪಲ್ ಆರ್ಗನ್ ಫಂಕ್ಷನಿಂಗ್ ವಿಲ್ ಬಿ ಬ್ಲಾಕ್ಡ್. So this condition we call it as cystic fibrosis, students. So cystic fibrosis ಅಂದರೆ ನೀವೇನೆಲ್ಲ ನೆನ್ಪಿಟ್ಕೋಬೇಕು. ಫಸ್ಟ್ ಆಫ್ ಆಲ್, ಇಟ್ ಈಸ್ ಎ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್. ರಿಸೆಸಿವ್ ಡಿಸಾರ್ಡರ್ ಅಂದರೆ ಯು ನೋ ದಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಟ್ರಾನ್ಸ್ಫರ್ಡ್ ಫ್ರಮ್ ದ ಹೆಟೆರೋಜೈಗಸ್ ಪೇರೆಂಟ್ಸ್. ಸೆಕೆಂಡ್, ಇಟ್ ಈಸ್ ಪ್ರೆಸೆಂಟ್ ಆನ್ ಕ್ರೋಮೋಸೋಮ್ ನಂಬರ್ 7th pair. ಓಕೆ, 7th ಪೇರಲ್ಲಿ ಇರ್ತಕ್ಕಂಥ ಜೀನಿಂದ ಬರುತ್ತೆ. ಫಾರ್ ಎಕ್ಸಾಂಪಲ್, ಇವು ನೋಡ್ರಿ, ಈಮೋಫೀಲಿಯಾ ಇಸ್ ಎಕ್ಸ್ ಲಿಂಕ್ಡ್, ಕಲರ್ ಬ್ಲೈಂಡ್ನೆಸ್ ಇಸ್ ಎಕ್ಸ್ ಲಿಂಕ್ಡ್, ಸಿಕಲ್ ಸೆಲ್ ಅನಿಮಿಯಾ ಇಸ್ ಕ್ರೋಮೋಸೋಮ್ ನಂಬರ್ 11, and phenylketonuria is chromosome number 12. Then we will see the thalassemia is chromosome number 11 as well as 16. Now cystic fibrosis is chromosome number 7. Then cystic fibrosis ಇಂದ ಏನಾಗುತ್ತೆ, ಜೀನ್ ಡಿಫೆಕ್ಟ್ ಇರೋದ್ರಿಂದ, ರಿಸೆಸಿವ್ ಜೀನ್ ಡಿಫೆಕ್ಟ್ ಇದ್ದರೆ ಒಂದು ಗ್ಲೈಕೋಪ್ರೋಟೀನ್ ವಿಲ್ ಬಿ ನಾಟ್ ಪ್ರೊಡ್ಯೂಸ್ಡ್ ನಾರ್ಮಲಿ. ಆ ಗ್ಲೈಕೋಪ್ರೋಟೀನ್ ನಾರ್ಮಲಿ ಪ್ರೊಡ್ಯೂಸ್ ಆಗದೇ ಇದ್ದಾಗ ಮ್ಯೂಕಸ್, ದಟ್ ಈಸ್ ದ ಬಾಡಿ ಫ್ಲೂಯಿಡ್, ಮ್ಯೂಕಸ್ ವಿಲ್ ಇನ್ಕ್ರೀಸ್ ಇಟ್ಸ್ ವಿಸ್ಕಾಸಿಟಿ. ವಿಸ್ಕಾಸಿಟಿ ಇನ್ಕ್ರೀಸ್ ಆಯ್ತಂದರೆ ಮಲ್ಟಿಪಲ್ ಆರ್ಗನ್ ಫಂಕ್ಷನ್ ಮಾಡೋದು ರೆಡ್ಯೂಸ್ ಆಗ್ತದೆ. ಆ್ಯಂಡ್ ಈವನ್ ಮಲ್ಟಿಪಲ್ ಆರ್ಗನ್ ಫೇಲ್ಯೂರಿಂದ ಪರ್ಸನ್ ಮೇ ಡೈ. ಸೊ ದೀಸ್ ಆಲ್ ಆರ್ ದ ಮೆಂಡೇಲಿಯನ್ ಡಿಸಾರ್ಡರ್ಸ್. ಜೆನೆಟಿಕ್ ಡಿಸಾರ್ಡರ್ಸ್ ಆರ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು ಮೆಂಡೇಲಿಯನ್ ಡಿಸಾರ್ಡರ್ಸ್ ಆ್ಯಂಡ್ ದಿ ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಮೆಂಡೇಲಿಯನ್ ಡಿಸಾರ್ಡರ್ಸ್ ಅಂದರೆ ಡಿಸಾರ್ಡರ್ಸ್ ಡ್ಯೂ ಟು ಡಿಫೆಕ್ಟ್ ಇನ್ ಜೀನ್. ಸೊ ಇಲ್ಲಿವರೆಗೂ ನಾವು ಡಿಸಾರ್ಡರ್ಸ್ ಡ್ಯೂ ಟು ಡಿಫೆಕ್ಟ್ ಇನ್ ಜೀನ್ ಅಥವಾ ಮೆಂಡೇಲಿಯನ್ ಡಿಸಾರ್ಡರ್ಸ್ ಓದ್ಕೊಂಡಿದ್ದೀವಿ. ನಾವು in the next video class we will discuss about chromosomal disorders, students. So what are chromosomal disorders? Illi addition or deletion of the chromosome ಆಗ್ತದೆ. All of a chromosome or a pair of a chromosome ಅಥವಾ part of the chromosome either edited or deleted, that will result in chromosomal disorders. There are varieties of chromosomal disorders are there, students. ಈ ಕ್ರೋಮೋಸೋಮಲ್ ಡಿಸಾರ್ಡರ್ ಅಂದರೆ ಡಿಸಾರ್ಡರ್ ಕಾಸ್ಡ್ ಡ್ಯೂ ಟು ಆಬ್ಸೆನ್ಸ್ ಆರ್ ಎಕ್ಸೆಸ್ ಆರ್ ದ ಅಬ್ನಾರ್ಮಲ್ ಅರೇಂಜ್ಮೆಂಟ್ ಆಫ್ ಒನ್ ಆರ್ ಮೋರ್ ಕ್ರೋಮೋಸೋಮ್ ಇಸ್ ಕಾಲ್ಡ್ ಕ್ರೋಮೋಸೋಮಲ್ ಡಿಸಾರ್ಡರ್. ಕ್ರೋಮೋಸೋಮಲ್ ಡಿಸಾರ್ಡರ್ಸಲ್ಲಿ ಮೇನ್ಲಿ ನಾವು ಆನ್ಯುಪ್ಲಾಯ್ಡಿ ಅಂತೀವಿ, ಪಾಲಿಪ್ಲಾಯ್ಡಿ ಅಂತೀವಿ. ಆನ್ಯುಪ್ಲಾಯ್ಡಿ ಅಂದರೆ ಎಡಿಷನ್ ಆರ್ ಡಿಲೀಷನ್ ಆಫ್ ಸಿಂಗಲ್ ಆರ್ ಪೇರ್ ಆಫ್ ಕ್ರೋಮೋಸೋಮ್. ಒಂದು ಅಥವಾ ಒಂದು ಪೇರ್ ಕ್ರೋಮೋಸೋಮ್ ಆ್ಯಡ್ ಆಗ್ಬೋದು ಅಥವಾ ಡಿಲೀಟ್ ಆಗ್ಬೋದು ಅಂಥ ಕಂಡೀಷನ್ಗೆ ನಾವು ಆನ್ಯುಪ್ಲಾಯ್ಡಿ ಅಂತೀವಿ. ದಿಸ್ ಆನ್ಯುಪ್ಲಾಯ್ಡಿ ಇಸ್ ಡ್ಯೂ ಟು ನಾನ್ ಡಿಸ್ಜಂಕ್ಷನ್ ಆರ್ ಅನ್ಈಕ್ವಲ್ ಸೆಗ್ರಿಗೇಷನ್ ಡ್ಯೂರಿಂಗ್ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್. ದಟ್ ಐ ವಿಲ್ ಎಕ್ಸ್ಪ್ಲೇನ್ ಫರ್ದರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಮತ್ತು ಪಾಲಿಪ್ಲಾಯ್ಡಿ ಅಂದರೆ ಅಡಿಷನ್ ಆಫ್ ಹೋಲ್ ಸೆಟ್ ಆಫ್ ಕ್ರೋಮೋಸೋಮ್. ಸೊ ಹ್ಯಾಪ್ಲಾಯ್ಡ್ ಅಂದರೆ ಎನ್ ಇರುತ್ತೆ, ಡಿಪ್ಲಾಯ್ಡ್ ಅಂದರೆ 2n ಇರ್ತದೆ. ಇದಕ್ಕೆ ಇನ್ನೊಂದು ಪ್ಲಾಯ್ಡಿ ಅಂದರೆ ಇನ್ನೊಂದು ಸೆಟ್ ಆಫ್ ಕ್ರೋಮೋಸೋಮ್ ಆ್ಯಡ್ ಆಗುತ್ತೆ, 3n ಆಗುತ್ತೆ. 3n ಇಂದ 4n ಆಗುತ್ತೆ, 4n ಇಂದ 5n ಆಗುತ್ತೆ. ಈ ಥರ ಓಲ್ ಸೆಟ್ ಆಫ್ ದ ಕ್ರೋಮೋಸೋಮ್ಸ್ ಆ್ಯಡ್ ಆಗ್ತಾ ಹೋದರೆ ಪಾಲಿ ಅಂತೀವಿ. ಪಾಲಿ ಅಂದರೆ ಮೆನಿ, ಪ್ಲಾಯ್ಡಿ ಅಂದರೆ ಸೆಟ್, ಮೆನಿ ಸೆಟ್ಸ್ ಆಫ್ ದ ಕ್ರೋಮೋಸೋಮ್. ಆನ್ಯುಪ್ಲಾಯ್ಡಿ ಅಂದರೆ ಇಲ್ಲಿ
ಅಬ್ನಾರ್ಮಲ್ ಆರ್ ಇನ್ಕಂಪ್ಲೀಟ್ ಪ್ಲಾಯ್ಡಿ ಡೆವಲಪ್ ಆದಾಗ ಆನ್ಯುಪ್ಲಾಯ್ಡಿ ಅಂತೀವಿ. ಸೊ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಆರ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ವಾಟ್ ಆರ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್? Disorders due to defect in gene. They are broadly classified into two types called aneuploidy and polyploidy. ಸೊ ಯಾವಾಗ ಆನ್ಯುಪ್ಲಾಯ್ಡಿ ಕಂಡೀಷನ್ ಡೆವಲಪ್ ಆಗುತ್ತೆ, ಯಾವಾಗ ಪಾಲಿಪ್ಲಾಯ್ಡಿ ಕಂಡೀಷನ್ ಡೆವಲಪ್ ಆಗುತ್ತೆ, ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್. ಆ್ಯಂಡ್ ಅಸೈನ್ಮೆಂಟ್ ಫಾರ್ ದಿಸ್ ಕ್ಲಾಸ್ ಈಸ್, ವಾಟ್ ಯು ನೀಡ್ ಟು ಗೋ ಥ್ರೂ ಈಸ್ ಫಿನೈಲ್ ಕೆಟಿನೇರಿಯಾ ಯಾವ ಥರ ಡಿಸಾರ್ಡರ್ ಇರ್ತದೆ ಮತ್ತು ಹೆಂಗೆ ಮೆಟಬಾಲಿಕ್ ಎರರ್ ಇದೆ, ಕಂಪ್ಲೀಟ್ ಫಿನೈಲ್ ಕೆಟಿನೇರಿಯಾ ಡಿಸ್ಕ್ರೈಬ್ ಮಾಡಿರಿ, ಈವನ್ ಇನ್ಹೆರಿಟೆನ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡಿರಿ, ಮತ್ತು ಥ್ಯಾಲಸ್ಮಿಯಾ, ಕ್ಯಾರೆಕ್ಟರ್ಸ್ ಆಫ್ ದ ಥ್ಯಾಲಸ್ಮಿಯಾ, ಟೈಪ್ಸ್ ಆಫ್ ದ ಥ್ಯಾಲಸ್ಮಿಯಾ, ರೆಸ್ಪಾನ್ಸಿಬಲ್ ಕ್ರೋಮೋಸೋಮ್ ನಂಬರ್ ಆ್ಯಂಡ್ ಜೀನ್ನ ರೆಪ್ರೆಸೆಂಟ್ ಮಾಡಬೇಕು. ದಟ್ ಇಸ್ ದ ಅಸೈನ್ಮೆಂಟ್ ಕ್ವಶನ್ ಸ್ಟೂಡೆಂಟ್ಸ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಸಚ್ ಆಸ್ aneuploidy and polyploidy. Thank you students.